ಟೈಮ್ ಆಗಿದೆ ಇವಾಗ 6:30. ಇವಾಗ ಜಸ್ಟ್ ಪೂಜೆ ಮುಗಿಸ್ತೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು ಅಂತ ಹೇಳೋದು ಇದೇ ಕೊನೆ ಅನ್ಸುತ್ತೆ. ಇನ್ಮೇಲೆ ಯಾವಾಗ ಹೇಳ್ತೀನೋ ಏನೋ ಗೊತ್ತಿಲ್ಲ. ಸದ್ಯಕ್ಕೆ ಈ ಚಾನಲ್ಗೆ ನಾನು ವಿಡಿಯೋನ ಸ್ಟಾಪ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಮನು ತುಂಬಾ ದಿನದಿಂದನೇ ಹೇಳ್ತಾ ಇದ್ರು ವಿಡಿಯೋಸ್ ಹಾಕ್ಬೇಡ, ಇದರಲ್ಲಿ ಸ್ಟಾಪ್ ಮಾಡು ಅಂತ. ನಾನೇ ಇಲ್ಲ ಅನ್ಕೊಂಡು ಹಾಕ್ತಾ ಇದ್ದೆ. ಬಟ್ ಯಾಕೋ ಇವತ್ತು ಸಡನ್ ಆಗಿ ರ್ಯಾಪಿಡ್ ಆಗಿ ಡಿಸಿಷನ್ ತಗೊಂಡಿದ್ದೀನಿ, ಇನ್ಮೇಲೆ ಇಲ್ಲಿ ವಿಡಿಯೋಸ್ ಹಾಕಲ್ಲ ಅಂತ. ಯಾಕೆ ಏನಾಯ್ತು ಅಂತ ಹೇಳ್ತೀನಿ, ಬನ್ನಿ ಕುತ್ಕೊಂಡು ಮಾತಾಡೋಣ. ನಿಂತ್ಕೊಂಡು ಆವಾಗ್ಲಿಂದ ಕೆಲಸ ಎಲ್ಲ ಮಾಡೋದ್ನೆಲ್ಲ ಸ್ವಲ್ಪ ಸುಸ್ತಾಗ್ತಾ ಇದೆ. ನನ್ನ ಕೊನೆಯ ಲಾಗ್ ಇಲ್ಲಿ. ಕರೆಕ್ಟ್. ಏನು ಹೇಳ್ತೀಯಾ? ಏನಿಲ್ಲ, ಇದು ಲಾಗ್ ಅಂತ ಹೇಳ ಇಲ್ಲ, ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್ ಅಂತ ಹೇಳ, ಗೊತ್ತಿಲ್ಲ. ಎನಿವೇಸ್ ಹೆಂಗಾದ್ರೂ ತಗೊಳ್ಳಿ. ಇಡ್ಲಾ ಅಲ್ಲಿ ಎಲ್ಲಿ ಕೂತ್ಕೊಳ್ಳಿ? ನಾನು ಫಸ್ಟ್ ಕ್ಯಾಮ್ರಾನ ಇಟ್ಬಿಡ್ತೀನಿ ಇಲ್ಲಿ, ಯಾಕೆಂದ್ರೆ ಇಬ್ರು ಕಾಣಿಸ್ಬೇಕಲ್ಲ ನಾವು. ಮನು ಒಂದು 6-7 ತಿಂಗಳಿಂದನೇ ಹೇಳ್ತಾ ಇದ್ರು, ಮಂಜು ಈ ಚಾನಲ್ಗೆ ವಿಡಿಯೋ ಸ್ಟಾಪ್ ಮಾಡು, ಬೇಡ ಅಂತ. ನಾನೇನೆ ಅಯ್ಯೋ ಇಷ್ಟು ದಿನ ಎಫರ್ಟ್ ಹಾಕಿದ್ದೀನಿ, ಇವಾಗ ಹೆಂಗೆ ಸಡನ್ ಆಗಿ ಸ್ಟಾಪ್ ಮಾಡೋಕ್ಕಾಗತ್ತೆ ಮನು, ಬೇಡ ಅಂತ ಹೇಳ್ತಾ ಇದ್ದೆ. ಯಾಕೆ ಮನು ಬೇಡ ಅಂತ ಇದ್ದೀನಿ ನೀನು? ಅದು ಆ್ಯಕ್ಚುಲಿ ಏನಾಗಿದೆ ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಮಾಡಿದ್ವು ನಾವು. ಸೊ ಆ ಮಿಸ್ಟೇಕ್ಸಿಂದ ಏನಾಗಿದೆ, ಯೂಟ್ಯೂಬ್ ಆಲ್ಗರಿದಮ್ ಇದೆಯಲ್ಲ ನಮ್ಮ ಚಾನಲ್ನ ಅದು ಪಿಕ್ಕೇ ಮಾಡ್ತಾ ಇಲ್ಲ. ಸೊ ಅದು ಒಂದು ಹ್ಯೂಜ್ ಡ್ರಾಬ್ಯಾಕು. ಯಾವಾಗ ಚಾನಲ್ನ ಆಲ್ಗರಿದಮ್ ಪಿಕ್ ಮಾಡಲ್ವೋ, ಇನ್ನು ನಾವು ಏನೇ ಮಾಡಿದ್ರು ಅದು ಆಲ್ಗರಿದಮ್ ಪಿಕ್ ಮಾಡೋದೇ ಇಲ್ಲ. ಸೊ ಅದರಿಂದ ಏನಾಗುತ್ತೆ ಅಂದರೆ ಆ ಚಾನಲ್ನ ನಾವು ಡ್ರಾಪ್ ಮಾಡಿ ಇನ್ನೊಂದು ಚಾನಲ್ ಓಪನ್ ಮಾಡ್ಕೊಂಡೆ ಅಂದರೆ ಅವಾಗ ಏನಾಗುತ್ತೆ, ವ್ಯೂವರ್ಸ್ಗಳಿಗೆ ತೋರ್ಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈಗ ಹೆಂಗೆ ಅಂದರೆ, ನಾವು ಒಂದು ವಿಡಿಯೋ ಹಾಕಿದ್ರೆ ಬರೀ ಒಂದು 40-50 ಜನಕ್ಕೆ ಮಾತ್ರ ತೋರಿಸುತ್ತೆ. ಅದು ಯಾರು ನಮಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಅವ್ರಿಗೆ ಮಾತ್ರ. ಸೊ ಹೊಸಬ್ರಿಗೆ ಯಾರಿಗೂ ತೋರ್ಸಕ್ಕೆ ಹೋಗ್ತಾ ಇಲ್ಲ. ಇದಕ್ಕೆ ನಾನು ಸುಮಾರು ಒಂದು 2-3 ತಿಂಗಳಿಂದನೂ ಎಲ್ಲಾ ತರದ ಸೆಟ್ಟಿಂಗ್ಸ್ಗಳು ಚೇಂಜ್ ಮಾಡೋದು, ಕೀವರ್ಡ್ಸ್ಗಳು ಚೇಂಜ್ ಮಾಡೋದು ಎಲ್ಲ ಟ್ರೈ ಮಾಡ್ಕೊ ಬಂದೆ. ಬಟ್ ಏನು ವರ್ಕೌಟ್ ಆಗಲಿಲ್ಲ. ಆವಾಗ ಹೇಳ್ದೆ, ಒಂದು 6 ಮಂತ್ಸ್ ಬ್ಯಾಕೇ ಹೇಳ್ದೆ, ಇದು ಇಟ್ಸ್ ರೈಟ್ ಟೈಮ್ ಚಾನಲ್ನ ಸ್ವಿಚ್ ಮಾಡ್ಕೊಳ್ಬಿಡೋಣ, ಇದನ್ನ ಹೀಗೆ ಬಿಟ್ಬಿಟ್ಟು ಬೇರೆ ಯಾವ್ದಾದ್ರು ಹೊಸ ಚಾನಲ್ ಮಾಡ್ಕೊಂಡು ಬಂದ ಅಂದ್ರೆ ಅವಾಗ ಏನಾಗುತ್ತೆ, ಹೊಸ ಚಾನಲ್ನಲ್ಲಿ ಫ್ರೆಶ್ನೆಸ್ ಇರುತ್ತೆ, ಪ್ಲಸ್ ಹೊಸಬ್ರಿಗೆ ಎಲ್ಲರಿಗೂ ತೋರ್ಸೋದಕ್ಕೆ ಸ್ಟಾರ್ಟ್ ಮಾಡತ್ತೆ ಅನ್ನೋ ಒಂದು ಉದ್ದೇಶದಲ್ಲಿ ಹೇಳಿದೆ. ಬಟ್ ಇವ್ರಿಗೆ ಅದೊಂದು ಸೆಂಟಿಮೆಂಟ್ ಇತ್ತು, ನಂದು ಮೊದಲನೇ ಚಾನಲ್, ಆಮೇಲೆ ಅದ್ರಲ್ಲಿ ತುಂಬಾ ಮೆಮೊರೀಸ್ಗಳಿದೆ, ಅದನ್ನ ಇವಾಗ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೂ ಆಗೋದಿಲ್ಲ ಅಂತ. ಇನ್ಫ್ಯಾಕ್ಟ್ ಏನಂದ್ರೆ ಅದ್ರಲ್ಲಿ ಹಾಕಿರೋ ವಿಡಿಯೋಗಳನ್ನೆಲ್ಲ ನಾವು ಡಿಲೀಟ್ ಮಾಡ್ಕೊಬಿಟ್ಟಿದ್ವಿ, ಯಾವುದು ಸ್ಟೋರೇಜ್ನಲ್ಲಿ ಇಟ್ಕೊಂಡಿಲ್ಲ. ಸೊ ಇವಾಗ ಆ ಚಾನಲ್ನು ಡಿಲೀಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದ್ರಲ್ಲಿ ನಮ್ಮ ಮೆಮೊರೀಸ್ಗಳಿದೆ. ಈ ಹೊಸ ಚಾನಲ್ನಲ್ಲಿ ಅದನ್ನ ಟ್ರಾನ್ಸ್ಫರ್ ಮಾಡೋದಕ್ಕೂ ಆಗಲ್ಲ. ಆಕ್ಚುಲಿ ಆಪ್ಷನ್ ಇದೆ, ಬಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಇದೆ. ಅಂದ್ರೆ ಕೊಂಕಣ ಸುತ್ತಿ ಮೈಲಾರ ಅಂತಾರಲ್ಲ, ಹಂಗೆ ಸುತ್ತಾಕೊಂಡ್ಬಂದು ಮಾಡಬೇಕು, ಅಷ್ಟೊಂದೆಲ್ಲ ಟೈಮೂ ಇಲ್ಲ ನಮಗೆ. ಅದ್ರ ಬದಲು ಏನು ಪ್ಲಾನ್ ಮಾಡ್ತಾ ಇದೀವಿ ಅಂದ್ರೆ, ಹೊಸದಾಗಿ ಚಾನಲೇ ಓಪನ್ ಮಾಡ್ಬಿಟ್ಟು ಮಂಜುಳಾ ಗೌಡ ಕನ್ನಡ ಲಾಗ್ಸ್ ಅಂತ, ಇನ್ಮೇಲೆ ಅಲ್ಲಿ ನನ್ನ ಡೈಲಿ ರೊಟೀನ್ಗಳನ್ನ ಹಾಕೊಂಡು ಹೋಗ್ತೀನಿ. ಬಟ್ ಈ ಚಾನಲ್ ಜೊತೆ ನನಗೆ ಮನು ಹೇಳ್ದಂಗೆ ತುಂಬಾ ಮೆಮೊರೀಸ್ ಇದೆ, ತುಂಬಾ ಅಂದ್ರೆ ತುಂಬಾ ಮೆಮೊರೀಸ್ ಇದೆ, ಎಮೋಷನ್ ಇದೆ. ಇದು ನಂದು ಫಸ್ಟ್ ಚಾನಲ್, ಜೊತೆಗೆ ತುಂಬಾ ಫಸ್ಟ್ ಅನ್ನೋದು ತುಂಬಾ ಇದರಲ್ಲಿ ನಾನು ನಿಮ್ಗಳಿಗೆ ತೋರಿಸಿದ್ದೀನಿ. ಹಾಗಾಗಿ ಇದನ್ನ ಡಿಲೀಟ್ ಅಂತೂ ಮಾಡಲ್ಲ, ಈ ಚಾನಲ್ನ ಇಟ್ಕೊಂತೀನಿ. ಫ್ಯೂಚರಲ್ಲಿ ಯಾವಾಗಲಾದ್ರೂ ಏನಾದ್ರೂ ಒಂದು ಹೊಸ ಪ್ಲಾನ್ ಬಂತು ಅಂತಂದ್ರೆ ಇಂಪ್ಲಿಮೆಂಟ್ ಮಾಡೋದು ಇದ್ರಲ್ಲೇ. ಏನಂತೀಯ ಮನು? ಅದಂತೂ ಶ್ಯೂರ್ ಇದೆ. ಏನಾದರೂ ಪ್ಲಾನ್ಸ್ಗಳು ಅಂದರೆ ಐಡಿಯಾಸ್ಗಳೇನೋ ಸುಮಾರು ಇದೆ, ಬಟ್ ಇಂಪ್ಲಿಮೆಂಟ್ ಮಾಡೋದು ಆಮೇಲೆ ಮಾಡೋಣ. ಯಾಕಂದರೆ ಒಂದಾದ್ಮೇಲೆ ಒಂದು ಮಾಡಿದ್ರೆ ಒಳ್ಳೇದು. 2 ದೋಣಿನಲ್ಲಿ ಕಾಲಿಡೋದಕ್ಕಿಂತ ಒಂದು ದೋಣಿನಲ್ಲಿ ಹೋಗೋಣ ಅಂತ. ಈಗ ಹೊಸ ಚಾನಲ್ ಮಾಡಿದ್ದೀವಿ ಅಂದ್ಬಿಟ್ಟು ನಾವು ನಮ್ಮ ಒಂದು ಕಾನ್ಸೆಪ್ಟ್ ಏನಿದೆಯಲ್ಲ ಅದನ್ನು ನಾವು ಚೇಂಜ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ನಮ್ಮ ಕಾನ್ಸೆಪ್ಟ್ ಹೇಗಿದೆಯೋ ಹಾಗೇ ಹೋಗುತ್ತೆ. ಚಾನಲ್ ಚೇಂಜ್ ಮಾಡ್ತಾ ಇರೋದು ಒಂದೇ ರೀಸನ್, ಯೂಟ್ಯೂಬ್ ಅಲ್ಗರಿದಮ್ಮು ನಮ್ಮ ವಿಡಿಯೋಸ್ನ ಪಿಕ್ ಮಾಡ್ತಾ ಇಲ್ಲ, ಅಂದರೆ ಹೊಸ ಜನಗಳಿಗೆ ತೋರಿಸ್ತಾ ಇಲ್ಲ. ಅದು ತೋರಿಸಿದ್ರೆ ತಾನೇ ಜನಗಳು ನೋಡೋದು, ತೋರಿಸ್ಲೇ ಇಲ್ಲ ಅಂದ್ರೆ ಎಲ್ಲಿಂದ ವ್ಯೂಸ್ ಬರಬೇಕು. ಸೊ ಅದೊಂದೇ ರೀಸನ್ಗೋಸ್ಕರ ನಾನು ಚಾನಲ್ನ ಚೇಂಜ್ ಮಾಡ್ತಾ ಇದ್ದೀನಿ ಹೊರತು ದೇರ್ ಇಸ್ ನೋ ಚೇಂಜ್ ಇನ್ ಕಾನ್ಸೆಪ್ಟ್ ಆರ್ ದೇರ್ ಇಸ್ ನೋ ಚೇಂಜ್ ಇನ್ ಬಿಹೇವಿಯರ್, ಆಟಿಟ್ಯೂಡ್ ಏನೂ ಇಲ್ಲ. ಎವ್ರಿಥಿಂಗ್ ರಿಮೈನ್ಸ್ ಸೇಮ್. ಕರೆಕ್ಟ್. ಸೊ ಹೊಸ ಚಾನಲ್ ನಾವು ಏನು ಓಪನ್ ಮಾಡಿದ್ದೀವಿ, ಆ ಚಾನಲ್ನಲ್ಲಿ ಆ್ಯಕ್ಚುಲಿ ನಮ್ಮದೊಂದು ಕೆಲವು ಮೆಮೊರೀಸ್ ಇದೆ, ಕೆಲವು ಟ್ರಿಪ್ಸ್ಗಳು ಮಾಡಿರೋದು. ಅನ್ಫಾರ್ಚುನೇಟ್ಲಿ ಗೊತ್ತಿಲ್ಲ ನಾನು ಯಾವಾಗ ಅದನ್ನು ನನ್ನ ಒಂದು ಹಾರ್ಡ್ ಡಿಸ್ಕಲ್ಲಿ ಸೇವ್ ಮಾಡಿದ್ದೆ ಅಂತ, ಅದು ಇನ್ನೂ ಇದೆ. ಸೊ ಇನ್ಫ್ಯಾಕ್ಟ್ ಏನು ಮಾಡ್ತೀವಿ ಅಂದರೆ, ಈಗ ಆ ಹಾರ್ಡ್ ಡಿಸ್ಕ್ನಲ್ಲಿ ಏನೇನು ವೀಡಿಯೋಸ್ಗಳಿದೆ ಅಂದರೆ ಹಳೇದು ಒಂದು 2 years ಬ್ಯಾಕ್ ಮಾಡಿರುವಂಥವು, ಅದು ಕೆಲವು ವೀಡಿಯೋಸ್ಗಳನ್ನ ಈಗ ಹೊಸ ಚಾನಲ್ನಲ್ಲಿ ಹಾಕ್ತಾ ಹೋಗ್ತೀವಿ. ಜೊತೆಗೆ ನಮ್ಮದು ಡೈಲಿ ಏನು ನಾವು ಲೈಫ್ ಸ್ಟೈಲ್ ವ್ಲಾಗ್ ಏನು ಮಾಡ್ತಾ ಇರ್ತೀವಲ್ಲ ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಅದ್ರ ಜೊತೆಗೆ ಆ ವಿಡಿಯೋಗಳು ಬರ್ತಾನೆ ಇರುತ್ತೆ. ಈ ಚಾನಲ್ನಲ್ಲಿ ಯಾವ ವಿಡಿಯೋಗಳನ್ನ ಹಾಕ್ತೀವೋ ಆ ಚಾನಲ್ನಲ್ಲಿ ಅದನ್ನು ನಾವು ಅನ್ಪಬ್ಲಿಷ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ನಮಗೇನೆ ಕಾಪಿರೈಟ್ ಸ್ಟ್ರೈಕ್ ಬೀಳೋ ಚಾನ್ಸಸ್ ತುಂಬ ಇರುತ್ತೆ. ಮತ್ತೆ ಏನು ಒಂದು ಹೊಸ ಎಡವಟ್ಟನ್ನ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ನಮಗೆ. ಹಾಗಾಗಿ ಯಾರೆಲ್ಲ ನನ್ನ ಈ ಚಾನಲಲ್ಲಿ ನನ್ನನ್ನು ಸಪೋರ್ಟ್ ಮಾಡ್ತಾ ಇದ್ರಿ, ದಯವಿಟ್ಟು ನನ್ನ ಹೊಸ ಚಾನಲ್ಗೆ ಬಂದು ಅಲ್ಲೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮಂಜುಳಾ ಗೌಡ ಕನ್ನಡ ಲಾಗ್ಸ್ ಅಂತ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕಿರ್ತೀನಿ. ಆಗ್ತೀಯ ಅಲ್ವಾ ಮನು? ಆಬ್ವಿಯಸ್ಲಿ ಆಗ್ತೀನಿ. ಓಕೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಚಾನಲ್ ಫೈಂಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲಾಂದ್ರೆ ನೀವು ಮಂಜುಳಾ ಗೌಡ ಕನ್ನಡ
ಕನ್ನಡ ವ್ಲಾಗ್ಸ್ ಅಂತಾನು ಸರ್ಚ್ ಮಾಡ್ಬೋದು. ಯಾರೆಲ್ಲ ಸ್ಟಾರ್ಟಿಂಗಲ್ಲಿ ಬರಲ್ಲ ಅದು. ಸ್ಟಾರ್ಟಿಂಗಲ್ಲಿ ಬರೋದು. ಸ್ಟಾರ್ಟಿಂಗಲ್ಲಿ ನೀವು ಸರ್ಚ್ ಮಾಡಿದ್ರೂ ಬರೋದಿಲ್ಲ. ಸೊ ಬೆಟರ್ ಆಪ್ಷನ್ ಏನು ಅಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಲ್ಲ, ಆ ಲಿಂಕ್ಗೆ ಹೋಗಿ ಕ್ಲಿಕ್ ಮಾಡಿ ನೀವು ಆಮೇಲೆ ಅದನ್ನು ಮರಿದಂಗೆ ಸಬ್ಸ್ಕ್ರೈಬ್ ಅಂತ ಮಾಡಿದ್ರೆ ಅಥವಾ ಒತ್ತಿದ್ರೆ ಸೊ ಆವಾಗ ನಾವು ಹಾಕೋ ವಿಡಿಯೋಗಳು ಮತ್ತೆ ನಿಮಗೆ ನಿಮ್ಮ ಒಂದು ಫೋನ್ನಲ್ಲಿ ಪಾಪ್ ಆಗುತ್ತೆ. ಇಲ್ಲ ಅಂದರೆ ಕಂಪ್ಲೀಟಾಗಿ ಕಣ್ಮರೆ ಆಗಿ ಹೋಗ್ತೀವಿ ನಾವು. ಸೊ ಹಾಗಾಗಿ ಕೆಳಗಡೆ ಲಿಂಕ್ ಮೇಲೆ ಒತ್ತಿ ದಯವಿಟ್ಟು ನನ್ನ ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಯಾರೆಲ್ಲ ಹೊಸಬ್ರು ನೋಡ್ತೀರಾ, ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಅಲ್ಲಿ ನನಗೆ ಸಪೋರ್ಟ್ ಮಾಡಿ. ನಿಮಗೆ ಆದಷ್ಟು ಅಲ್ಲಿ ನನ್ನ ಡೈಲಿ ರೊಟೀನ್ ಕಂಟೆಂಟ್ಗಳನ್ನ ಕೊಡ್ತಾ ಹೋಗ್ತೀನಿ. ಸೊ ಆ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹಾಗೆ ಈ ಚಾನಲ್ ಏನು ಬಿಟ್ಟು ಹೋಗಬೇಡಿ. ಒಂದಲ್ಲ ಒಂದಿನ ಯಾವ್ದಾದ್ರು ನಾನು ಅವಾಗಲೇ ಹೇಳ್ದಂಗೆ ಯಾವ್ದಾದ್ರು ನನಗೆ ಒಂದು ಹೊಸ ಸಾಲಿಡ್ ಐಡಿಯಾಗಳಂತೂ ಮನು ಹತ್ರ ತುಂಬ ಇದೆ. ಬಟ್ ಈಗ ಅಟ್ ಪ್ರೆಸೆಂಟ್ ನಮಗೆ ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಆಗ್ತಾ ಇಲ್ಲ. ಒಂದಿನ ಅದು ಟೈಮ್ ಬಂದಾಗ ಖಂಡಿತವಾಗಿ ಯಾವ್ದಾದ್ರು ಒಂದು ಸಾಲಿಡ್ ಐಡಿಯಾನ ಇಂಪ್ಲಿಮೆಂಟ್ ಮಾಡಿ ಇದೇ ಚಾನಲ್ನ ನಾನು ಪಿಕ್ ಮಾಡ್ತೀನಿ. ಹಾಗಾಗಿ ಸ್ಟೇ ಟ್ಯೂನ್ಡ್ ಇನ್ ದಿಸ್ ಚಾನಲ್ ಆಲ್ಸೋ. ಪ್ಲೀಸ್ ಫಾಲೋ ಮೀ ಇನ್ ಮೈ ನ್ಯೂ ಚಾನಲ್ ಅಂತ ಕೇಳ್ಕೊಂತೀನಿ. ಸ್ಯಾಡ್ ಮೂಮೆಂಟ್ ಅಂತಾನೆ ಅನ್ಕೊಳ್ಳಿ ಇವತ್ತಿನ ದಿನ. ಬಟ್ ಹೋಪ್ ಫಾರ್ ದ ನ್ಯೂ ಬಿಗಿನಿಂಗ್ ಅಲ್ವಾ? ನಾಟ್ ಸ್ಯಾಡ್, ನ್ಯೂ ಬಿಗಿನಿಂಗ್ ಅಷ್ಟೇ. ನಾನು ಹೇಳಿದ್ದು. ಬಟ್ ಎನಿವೇಸ್ ಕೆಲವೊಂದು ವಿಡಿಯೋಸ್ನ ಟ್ರೈ ಮಾಡ್ತಾ ಇದ್ದೀವಿ. ಹೆಂಗೆ ಅದನ್ನು ನಾವು ರಿಟೈನ್ ಮಾಡಿ ಹೊಸ ಚಾನಲಲ್ಲಿ ಪೋಸ್ಟ್ ಮಾಡ್ಬೋದು, ಏನು ಇಂಪ್ಯಾಕ್ಟ್ ಆಗಲ್ವಾ, ಮೇಯ್ನ್ ಅದನ್ನ ನೋಡಬೇಕು. ಮತ್ತೆ ಪುನಃ ಅಲ್ಲಿ ಹೋಗಿ ಇಲ್ಲಿರೋದನ್ನ ಅಲ್ಲಿ ಹಾಕಿ ಎರಡೂ ಚಾನಲ್ನ ಇಂಪ್ಯಾಕ್ಟ್ ಮಾಡ್ಕೊಳ್ಳೋದು ಬೇಡ ಅಲ್ಲ. ಸೊ ಹಾಗಾಗಿ ಅದು ಮನು ಇನ್ನೂ ಅದನ್ನ ತುಂಬಾ R&D ಮಾಡ್ತಾ ಅವರೇ, ಅನಲೈಸ್ ಮಾಡ್ತಾ ಇದ್ದೀನಿ. ನೋಡೋಣ, ಒಂದು ಫೈನ್ ಡೇ ಇದಾಗತ್ತೆ. ಬಟ್ ಈ ಚಾನಲ್ ಅಂತೂ 1 or 2 days ಅಲ್ಲಿ ಅಪ್ ಆಗುತ್ತೆ. ಈ ವಿಡಿಯೋನು ಮೋಸ್ಟ್ ಪ್ರಾಬಬ್ಲಿ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಾಳೆ ಬೆಳಗ್ಗೆ ಸಂಡೇ ಬಂದರೂ ಬರ್ಬೋದು. See you guys in our new channel. Thanks for supporting in this channel. So ಹಾಗೆ ಹೇಳ್ತಾ ಎಲ್ಲರೂ ಈ ಚಾನಲಿಂದ ಆ ಚಾನಲ್ಗೆ ಜಂಪ್ ಆಗಿ ಥ್ಯಾಂಕ್ ಯು. ಆ್ಯಂಡ್ ಇಷ್ಟು ದಿನ ಫಾಲೋ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಇಲ್ಲಿಂದ ಅಲ್ಲಿಗೆ ಬಂದು ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನನ್ನ ಹೊಸ ಚಾನಲ್ನಲ್ಲಿ ವಿತ್ ನ್ಯೂ ಇಂಟ್ರೊಡಕ್ಷನ್. ಬಾಯ್.